ಆಪರೇಷನ್ ಮುಕ್ತ ಹೆಸರಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಎಷ್ಟು ವರ್ಷದಿಂದ ಇದ್ದಾರೆ ಅವ್ರನ್ನೆಲ್ಲ ತೆರವು ಮಾಡುವಂತ ಕಾರ್ಯ ನಡೀತಾ ಇದೆ. ಇದು ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಪೊಲೀಸರ ಸಮರ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆ ವೇಳೆ 15 ಮಂದಿ ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 7, ಬೇಗೂರಿನಲ್ಲಿ 8 ಮಂದಿ ಪತ್ತೆಯಾಗಿದ್ದಾರೆ. 1909 ಮಂದಿ ಶಂಕಿತ ನುಸುಳುಕೋರರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. 1894 ಜನರ ಪರಿಶೀಲನಾ ಕಾರ್ಯ ಕೂಡ ಈಗ ಮುಂದುವರಿಕೆ ಆಗಿದೆ. ನೋಡಿ, ಚಂದ ಮಾಡಿ ಕೂರಿಸಿದ್ರು ನೋಡಿ. ಇವರೆಲ್ಲ ಹೇಗ್ ಬಂದ್ರು, ಹೇಗ್ ಇಲ್ಲಿ ಬಂದು ನೆಲೆಸಿದ್ರು, ಆ ಸಂದರ್ಭದಲ್ಲಿ ಈ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಿಲ್ವಾ ಅಥವಾ ಗೊತ್ತಿದ್ದು ನಿರ್ಲಕ್ಷ್ಯ ವಹಿಸಿದ್ವಾ, ಗೊತ್ತಿದ್ದು ಅವ್ರನ್ನ ವಿಚಾರಣೆ ಕೂಡ ನಡೆಸಿಲ್ವಾ? ಇವತ್ ನಿನ್ನೆಂದ ಎಲ್ಲ ಇವರೆಲ್ಲ ಚಿಂದಿ ಆಯೋದು ಅಥವಾ ಗುಜ್ರಿ ಮತ್ತೊಂದು ಮಗ್ದೊಂದು ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಇವ್ರು ಹೇಗ್ ಬರ್ತಾರೆ, ಬಂದು ತುಂಬಾ ಟೈಮ್ ಕೂಡ ಇಲ್ಲೇ ಇರ್ತಾರೆ, ಇವರು ವಾಪಸ್ ಹೋಗಲ್ಲ. ಆದ್ರೆ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಮುಂಚೆಯಿಂದಲೂ ಕೂಡ ಇದೇ ಕೇಳ್ತಾ ಇದ್ವಿ. ಸದ್ಯ ಈಗ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಈಗ ಪೊಲೀಸರು ಸಮರವನ್ನ ಸಾರ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಈಗ ಪೊಲೀಸರು ಸಮರ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಈ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. 15 ಮಂದಿ ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ರು. ಪರಪ್ಪನ ಅಗ್ರಹಾರದಲ್ಲಿ 7, ಬೇಗೂರಿನಲ್ಲಿ 8 ಮಂದಿ ಪತ್ತೆಯಾಗಿದ್ದಾರೆ. ನೋಡಿ, ಅಲ್ಲಿ ಆಪರೇಷನ್ ಮುಕ್ತ ಫಸ್ಟ್ ವಿಂಡೋದಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ, ಅದು ಬೇಗೂರಿನ ದೃಶ್ಯ. ಅದು ವರ್ತೂರು ನೋಡಿ. ಎರಡನೇದು ನೀವು ನೋಡ್ತಾ ಇದ್ರಲ್ಲ, ಇನ್ನೊಂದು ಅದು ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳು. ಅಲ್ಲಿ 15 ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದಾರೆ. ಸದ್ಯ ಈಗ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ವೆರಿಫಿಕೇಶನ್ ಪ್ರಕಾರ ಏನ್ ಮಾಡ್ತಾರೆ, ಯಾರು ಗಂಡಸರು ಅಂತ ಇರ್ತಾರೆ ಟೇಕೆದಾರ್ಸ್, ಇವರು ಕೆಲವು ಕಂಪನಿಗಳಿಗೆ ಟೈಅಪ್ ಆಗಿದ್ದಾರೆ. ನಮ್ಗೆ ಗೊತ್ತಿರೋ ಪ್ರಕಾರ ಅವ್ರೇನಂತ ಹೇಳಿದ್ರೆ, ಕಸ ಮಾಡಿ ಪ್ಲಾಸ್ಟಿಕ್ಗಳನ್ನ ತಗೊಂಡು ಪ್ಲಾಸ್ಟಿಕ್ ನ ರೀಸೈಕಲ್ ಮಾಡುವಂತ ಕಂಪನಿಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಪರಪ್ಪನಗರದಲ್ಲಿ ಆಗಿದ್ದಾರೆ. ಮೂರನೇದು, ಮನೆಗೆ ಹೋಗಿ ಕಸನ ಆಯೋದು, ಅಂದ್ರೆ ಜಿಬಿಎದವರು ಹೊರತುಪಡಿಸಿ ಇವರೇ ಮನೆಗೆ ಹೋಗಿ ಇದನ್ನ ಕಲೆಕ್ಟ್ ಮಾಡ್ಕೊಂತಂದು ಈ ಕಂಪನಿಗಳು ಹಾಕೋದು ಒಂದು ಕೆಲಸ ಆಗ್ತದೆ. ಜೆಂಟ್ಸ್ ಎಲ್ಲ ರಾತ್ರಿ ಎಲ್ಲ ಏನೋ ಎಲ್ಲೆಲ್ಲಿದೆ ಇದೆಲ್ಲರನ್ನು ತಗೊಂಡ್ಬಂದು ಡಂಪಿಂಗ್ ಯಾರ್ಡ್ ಹಾಕಿದ್ಮೇಲೆ ಯಾರು ಹೆಂಗಸರಿದ್ದಾರೆ ಅವರೆಲ್ಲ ಸೆಗ್ರಿಗೇಷನ್ ಕೆಲಸ ಮಾಡ್ತಾ ಇದಾರೆ. ಒಂದ್ಸತಿ ಲೋಡ್ ಆದ್ಮೇಲೆ ಲೋಡ್ ಅದಕ್ಕೆ ಹೋಗುತ್ತೆ, ಅದಕ್ಕೆ ಆ ಕೂಲಿ ಏನಿದೆ ಟೇಕೆದಾರ್ ಇವ್ರು ಕೊಡ್ತಾರೆ. ಇವ್ರಿಗೆ ಬರೋವಾಗ್ಲೇನೆ ಇವ್ರಿಗೆ ದುಡ್ಡು ಕೊಟ್ಟು ಅಡ್ವಾನ್ಸ್ಗಳು ಕೊಟ್ಟು ಈ ಕೆಲಸಕ್ಕೆ ಕರ್ಕೊಂಡ್ಬರ್ತಾರೆ. ಈಗಿನವರೆಗೂ ನಮ್ಗೆ ಸಿಕ್ಕಿರುವಂತ ವೆರಿಫಿಕೇಶನ್ ಮಾಡ್ತಾ ಇದ್ವಿ. ಕಂಪನಿಗಳಲ್ಲಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇಲ್ಲ, ಓನ್ಲಿ ಕಲೆಕ್ಷನ್ ಆಫ್ ದಿ ಗಾರ್ಬೇಜ್, ಸೆಗ್ರಿಗೇಷನ್ ಅಂಡ್ ಡಿಸ್ಪೋಸಲ್. ಈಗ 15 ಜನ ದೃಢ ಆಗಿದ್ದಾರೆ. ಹೌದು, ವೀಸಾ ಪಾಸ್ಪೋರ್ಟ್ಸ್ ಅದೇನೋ ನಕಲಿ ಇದೆಯಾ ಇಲ್ವಾ? ನೋಡಿ, ವೀಸಾ ಪಾಸ್ಪೋರ್ಟ್ ಅಲ್ಲಿ ಅವ್ರು ಬಂದಿಲ್ಲ. ಇನ್ನೊಂದ್ಸತಿ ಹೇಳ್ತಾ ಇದೀನಿ ನಿಮ್ಗೆ, ಯಾವ್ದು ಪಾಸ್ಪೋರ್ಟ್ ಇಂದ ಅವರು ಬಂದಿರಲ್ಲ. ಅವ್ರಿಗೆ ಬಾಂಗ್ಲಾದೇಶ್ಗೆ ಹೋಗ್ಬೇಕಾದ್ರೆ ಬಿನ್ ನಂಬರ್ ಅಂತ ಇರುತ್ತೆ, ಅಂದ್ರೆ ಬಾಂಗ್ಲಾದೇಶ್ ಐಡೆಂಟಿಫಿಕೇಶನ್ ನಂಬರ್. ಅದನ್ನ ಅವ್ರ ಮೊಬೈಲ್ಗಳಲ್ಲಿ ಏನೋ ಒಳಗಡೆ ಇಟ್ಕೊಂಡು ಯಾಕಂದ್ರೆ ಅವ್ರು ತಿರ್ಗಾ ಬಾಂಗ್ಲಾದೇಶ್ಗೆ ಹೋಗ್ಬೇಕಾದ್ರೆ ಬಿನ್ ನಂಬರ್ ಇಲ್ಲಂದ್ರೆ ಅವರು ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಟ್ಕೊಂಡಿರ್ತಾರೆ. ಆ ನಂಬರ್ ಮೇಲೆ ನಾವು ಪತ್ತೆ ಮಾಡಿದ್ವಿ ಅವ್ರನ್ನ, ಅವ್ರು ಒಪ್ಕೊಂಡಿದ್ದಾರೆ. ಆಮೇಲೆ ಈಗ ಎಂಟೈರ್ 1990 ಮೇಲೆ ಎಷ್ಟು ಮೊಬೈಲ್ಸ್ ಇದೆ ಅಷ್ಟು ಮೊಬೈಲ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಈಗ ಮಾಡ್ತಾ ಇದೀವಿ. ಯಾವ್ದು ಬಾಂಗ್ಲಾದೇಶ್ ನಂಬರ್ಸ್ ಇದೆ, ಬಿನ್ ನಂಬರ್ಸ್ ಏನು ಸಿಕ್ಕಿದ್ರೆ ಅದ್ರ ಮೇಲೆ ನಾವು ಅವ್ರನ್ನ ಇಂಟ್ರಾಗೇಷನ್ ಮಾಡಿ ದೆನ್ ಅವ್ರ ಸಿಟಿಜನ್ಶಿಪ್ ನ ನಾವು ಏನ್ ಮಾಡ್ಕೊಂತೀವಿ, ಕನ್ಫರ್ಮ್ ಮಾಡ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಈಗ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಇಲ್ಲಿ ಪ್ರಶ್ನೆ, ಇವರೆಲ್ಲ ಹೇಗ್ ಬರ್ತಾರೆ, ಬಂದು ನೆಲೆಸಿರುವಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರಲ್ವಾ ಅಥವಾ ಬಂದರೂ ಕೂಡ ನಿರ್ಲಕ್ಷ್ಯನ? ಸದ್ಯ ಈಗ ಒಂದು ಸಮರವನ್ನ ಸಾರ್ತಾ ಇದ್ರು, ಗುಡ್. ಆದ್ರೆ ಈ ಕಾರ್ಯಾಚರಣೆ ಎಷ್ಟು ಮಟ್ಟಿಗೆ ಸಫಲ ಆಗ್ತಾ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ? ಈಗಾಗಲೇ ಮೊದಲು ತಿಳಿಬೇಕಂತ ಹೇಳಿದ್ರೆ, ನಾವು ಇಷ್ಟು ಡಿವಿಷನ್ಗಳಲ್ಲಿ ನಾವು ಕೊಟ್ಟಿರುವಂತಹ ಅಂದ್ರೆ 1909 ಏನಿದೆ ಅಂಕಿಅಂಶ, ಇದು ಒಂದು ಡಿವಿಷನ್ ಅಲ್ಲ. ಅಂದ್ರೆ ಎಲೆಕ್ಟ್ರಾನಿಕ್ ಸಿಟೀಸ್ ಡಿವಿಷನ್ ಅಲ್ಲಿ ಸಿಕ್ಕಿರುವಂತಹ ವ್ಯಕ್ತಿಗಳು, ಇವರನ್ನ ಡಿಟೈನ್ ಅಂದ್ರೆ ಇವರನ್ನ ಇವಾಗಲೇ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅದರಲ್ಲಿ ಸ್ಪಾಟ್ಗೆ ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ 15 ಜನ ಸಿಕ್ಕಿರುವಂತದ್ದು. ಇನ್ನು ಉಳಿದವರ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ಇದೇ ರೀತಿಯಾಗಿ
ವೈಟ್ ಫೀಲ್ಡ್ ಆಗಿರಬಹುದು, ಆ ಕಡೆ ನಾರ್ತ್ ವೆಸ್ಟ್ ಆಗಿರಬಹುದು, ಅಂದ್ರೆ ನಗರದ ಹೊರವಲಯದಲ್ಲಿರುವಂತಹ ಅಷ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ನೆಷ್ಟರ ಮಟ್ಟಿಗೆ ಇವರು ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿಗೆ ಬಂದಂತಹ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಡುವಂತಹ ಒಂದು ಗ್ಯಾಂಗ್ ಕೂಡ ಇದೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಪತ್ತೆಯನ್ನ ಹಚ್ಚುತ್ತಾ ಇರುವಂತದ್ದು. ಹೀಗಾಗಿ ಇಂತಹ ವ್ಯಕ್ತಿಗಳನ್ನ ಅಕ್ರಮವಾಗಿ ಇಲ್ಲಿಗೆ ಕರೆತಂದು ಅವರಿಂದ ಕಮಿಷನ್ ಅನ್ನು ತೆಗೆದುಕೊಳ್ಳುವಂತಹ ಮುಖಾಂತರ ತಮ್ಮ ದಂಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಪೊಲೀಸ್ ಡಿಟೆಕ್ಟ್ ಮಾಡ್ತಾ ಇರುವಂತಹ ಸಂಖ್ಯೆ ಅಂದ್ರೆ ಈಗ ಪರಿಶೀಲನೆ ನಡೆಸದಂತೆ ಬಾಂಗ್ಲಾದೇಶದ ಪ್ರಜೆಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ ಒಂದು ಡಿವಿಷನ್ ಅಲ್ಲಿ ಈಗ 15 ಜನ ಕನ್ಫರ್ಮೇಷನ್ ಆಗಿದೆ. ಈಗ ಬೆಳಗ್ಗೆ ಒಂದು ವೈಟ್ ಫೀಲ್ಡ್ ನಲ್ಲಿ ಅಲ್ಲಿಯೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇತ್ತು. ಅಲ್ಲಿ ಎಷ್ಟು ಜನರನ್ನ ಡಿಟೆಕ್ಟ್ ಆದ್ರೆ ದೇಶದವರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂದ್ರೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಮುಂದಿನ ಹಂತದ ಒಂದು ವರದಿಯಲ್ಲಿ ಗೊತ್ತಾಗಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ 15 ಜನ ಇಲ್ಲಿ ಇರುವಂತಹ ಒಂದು ವಿಚಾರಗಳು ಗೊತ್ತಾಗಿದೆ. ಇನ್ನು ಇವರನ್ನ ಕರೆ ತಂದಂತಹ ವ್ಯಕ್ತಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರಿಂದಲೇ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ಅಲ್ಲಿಗೆ ಆ ಒಂದು ಲ್ಯಾಂಡ್ ಏನಿದೆ ಅಂದ್ರೆ ಇವರೊಂದು ದಾಳಿ ಮಾಡಿರುವಂತಹ ಲ್ಯಾಂಡ್ ನ ಓನರ್ ಏನಿದ್ದಾನೆ ಆತನನ್ನ ಕರೆಸಿ ಇವರ ಬಗ್ಗೆ ವಿಚಾರಣೆ ನಡೆಸದೆ ನೀನು ಯಾಕೆ ಇಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆತನನ್ನು ವಿಚಾರಣೆ ನಡೆಸಿದ ಬಳಿಕ ಅವನ ಮೇಲೆ ಕೂಡ ಒಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈಗ ಬೇಸಿಕ್ ಪ್ರೋಸೆಸ್ ಏನಿದೆ ಅಂದ್ರೆ ಇಷ್ಟು ಜನರನ್ನ ಡಿಟೆಕ್ಟ್ ಮಾಡಿ ಅವರ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾ ಇದೆ. ಮುಂದಿನ ಹಂತದಲ್ಲಿ ಕಾನೂನಾತ್ಮಕವಾಗಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲದರ ಮಾಹಿತಿಯನ್ನು ಅಂದ್ರೆ ಅದೆಲ್ಲದರ ಪ್ರೋಸೆಸ್ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಈಗ ಅಷ್ಟು ಜನರನ್ನ ರಿಟೈನ್ ಮಾಡಿ ಅವರ ಬಳಿ ಇರುವಂತಹ ನಕಲಿ ಆಧಾರ್ ಕಾರ್ಡ್ಗಳು, ಪಾನ್ ಕಾರ್ಡ್ಗಳು, ಬರ್ತ್ ಸರ್ಟಿಫಿಕೇಟ್ಗಳು ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವರೆಲ್ಲರನ್ನೂ ಕೂಡ ಇಲ್ಲಿ ನಗರದ ಹೊರ ವಲಯದಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ಗಳಿಗೆ ಕಟ್ಟಡ ನಿರ್ಮಾಣಕ್ಕೆ ಅವರನ್ನ ಕರೆತರುವಂತದ್ದು. ಅವರು ಇಲ್ಲಿಗೆ ಅದೇ ಉದ್ದೇಶದಿಂದ ಬಂದಿರ್ತಾರೆ. ಆದ್ರೆ ಬೇರೆ ರೀತಿಯಾದಂತಹ ಒಂದು ಕೃತ್ಯಗಳನ್ನ ಅಂದ್ರೆ ಈಗಾಗಲೇ ಸಾಕಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ರು, ಡ್ರಗ್ಸ್ ಗಳನ್ನ ಮಾರುವಂತಹ ಮುಖಾಂತರ ಮತ್ತು ಇಲ್ಲಿಗಲ್ ಕೆಲಸಗಳನ್ನು ಮಾಡುವಂತಹ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಇವರ ಹಿನ್ನೆಲೆ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅವರ ಮೇಲೆ ಯಾವುದಾದ್ರೂ ಕ್ರೈಮ್ ಏನಾದ್ರೂ ಇದೆಯಾ ಅಂದ್ರೆ ಕೇಸ್ಗಳು ಏನಾದ್ರೂ ಇದೆಯಾ ಅಥವಾ ಈ ಹಿಂದೆ ಏನಾದ್ರೂ ಈ ರೀತಿ ಅದಕ್ಕೆ ಸಿಕ್ಕಿಬಿದ್ದಿದ್ರ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಅವರನ್ನ ಅಂದ್ರೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಹೊರಗೆ ಹಾಕುವಂತಹ ಪ್ರಕ್ರಿಯೆಗಳು ಈಗ ಪೊಲೀಸರು ಆಪರೇಷನ್ ಮುಕ್ತ ಎಂಬುದರ ಮೂಲಕ ಮಾಡ್ತಾ ಇರುವಂತದ್ದು ಸಾಕಷ್ಟು ಒಂದು ಸಾರ್ವಜನಿಕವಾಗಿ ಪ್ರಶಂಸೆಗೆ ಇದು ಮಾಡ್ತಾ ಇದೆ ಅಂತ. ಯಾಕಂದ್ರೆ ನಾವು ಟ್ಯಾಕ್ಸ್ ಅನ್ನು ಕಟ್ಟಿ ಅವರನ್ನು ಸಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರೋಸೆಸ್ ಏನಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ಹಂತದಲ್ಲಿ ಕೂಡ ನಡೆಯಲಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.